ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಪ್ರಜಾಕಟ್ಟೆ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಸೊ ನಾನು ಹೇಮಂತ್ ಪ್ರಜಾಕಿಯ ಮಾತಾಡ್ತಾ ಇದ್ದೀನಿ. ನನ್ನ ಜೊತೆ ಇವತ್ತಿದ್ದಾರೆ ನಾಗೇಶ್ ಪಿ ಪ್ರಜಾಕಿ ಅವರು. ನಮಸ್ಕಾರ. ಸೊ ಮೊದಲನೇದಾಗಿ ಸರ್, ಈ ಒಂದು ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಥ್ಯಾಂಕ್ ಯು. ಸೊ ಏನಿಲ್ಲ ಸ್ನೇಹಿತರೆ, UA ಚಿತ್ರನ ಭಾಳಷ್ಟು ಮಂದಿ ತಮ್ಮದೇ ಆದ ವಿಮರ್ಶೆಯಲ್ಲಿ ತಾವೆಲ್ಲ ನೋಡಿರ್ತಾರೆ, ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮದೇ ಆದ ವಿಮರ್ಶೆಯಲ್ಲಿ ಹೇಳಿದ್ದಾರೆ. ಚಿತ್ರನ ನೋಡಿರ್ತಕ್ಕಂಥ ಚಿತ್ರ ರಸಿಕರು, ಅಭಿಮಾನಿಗಳು, ಪ್ರಜೆಗಳು ಎಲ್ಲರೂ ಕೂಡ ಚಲನಚಿತ್ರದ ಬಗ್ಗೆ ಭಾಳಷ್ಟು ವಿಮರ್ಶೆಗಳನ್ನ ಮಾಡ್ತಾಯಿದ್ವಿ. ಸೋಷಿಯಲ್ ಮೀಡಿಯಾದಲ್ಲಿ ಭಾಳಷ್ಟು ಟ್ರೋಲ್ ಆಗ್ತಾಯಿದೆ. ಸೊ ಅದೇ ವಿಚಾರವಾಗಿ ನಾವು ಇವತ್ತು ಮಾತಾಡೋಕ್ಕೆ ಬಂದಿದ್ದೀವಿ ನಿಮ್ಮ ಮುಂದೆ. ಸೊ ಎಲ್ಲರೂ ಕೂಡ ಕಮೆಂಟ್ ಮುಖೇನ ನಾವು ಮಾಡ್ತಕ್ಕಂಥ ಕೆಲವೊಂದು ವಿಚಾರಗಳ ಬಗ್ಗೆ ತಮಗೆ ಸರಿ ಅನಿಸಿದ್ರೆ, ತಪ್ಪು ಅನಿಸಿದರೆ ದಯವಿಟ್ಟು ಕಮೆಂಟ್ ಮುಖೇನ ತಿಳಿಸಿ. ಸೊ ಮೊದಲನೇಗೆ ಸರ್, ನೀವು UA ಚಿತ್ರನ ನೋಡಿದ್ರೆ ಸೊ ನಿಮ್ಗೆ ಹೇಗೆ ಅನ್ನಿಸ್ತು? ಸೊ ತುಂಬ ಅದ್ಭುತವಾಗಿದೆ. ನಮ್ಮ ಒಂದು ತನನ ಅಲ್ಲಿ ನಂದು ಇದು ಅಂತ ನೋಡಿದ್ರೆ ಅಲ್ಲಿ ನಾನು ಏನೇನು ತಪ್ಪು ಮಾಡ್ತಾ ಇದ್ದೀನಿ ಅನ್ನೋದು ತುಂಬ ಅದ್ಭುತವಾಗಿ ಕಾಣಿಸುತ್ತೆ ಮೊದಲನೇದು. ಸೊ ಇದಕ್ಕೂ ಮುಂಚೆ ನೀವೇನಾದ್ರೂ ಮೊದಲನೇ ಬಾರಿ ಅದು ಬೆಳಗಿನ ಜಾವ 6 ಗಂಟೆಗೆ ಹೋಗಿ ನೋಡಿರೋ ಫಿಲಮ್ ನೋಡಿರೋಂಥ ಯಾವ್ದಾದ್ರು ಉದಾಹರಣೆಗಳು ನಿಮ್ಮ ಜೀವನದಲ್ಲಿ ಇದೆಯಾ? ಇಲ್ಲ, ಖಂಡಿತ ಇಲ್ಲ. ಯಾಕೆ? ನನಗೆ ಅಂಥವನ್ನು ಸಿನಿಮಾ ಜಾಸ್ತಿ ಹುಚ್ಚಿಲ್ಲ. ಯಾಕೆಂದರೆ ರಿಯಲ್ಗೇನೆ ಇರೋದನ್ನೇ ಸಿನಿಮಾ ತೆರೆಯಲ್ಲಿ ತೋರಿಸ್ತಾರೆ. ಬಿಟ್ಟರೆ ಒಂದು ಸ್ವಲ್ಪ ಆ್ಯಕ್ಷನ್ ಮೂವಿಗಳಲ್ಲಿ ತುಂಬ ಒಬ್ಬನೇ 100 ಜನ ಕುಡಿಯೋದು ಆ ಥರ ತೋರಿಸ್ತಾರೆ. ಬಿಟ್ಟರೆ ತುಂಬ ಅರ್ಥಪೂರ್ಣ, ಅರ್ಥಗರ್ಭಿತವಾದಂತಹ ಸಿನಿಮಾಗಳೇ ಜಾಸ್ತಿ ನಾನು ಲೈಕ್ ಮಾಡ್ತೀನಿ, ಅಂದರೆ ನಾನು ಇಷ್ಟಪಡ್ತೀನಿ. ಅದರಲ್ಲಿ ಉಪೇಂದ್ರ ಅವರು ಏನೋ ಒಂದು ಅರ್ಥ ಅದರಲ್ಲಿ ಆಧ್ಯಾತ್ಮಿಕವಾಗಿ ಮತ್ತು ಒಂದು ಸಾಮಾಜಿಕ ಕಳಕಳಿ ಇರುವಂಥ ಸಿನಿಮಾ ಅಂತೇಳಿ ನನ್ನ ಒಂದು ಲೈಫಲ್ಲಿ ಫಸ್ಟ್ ಶೋ ರಿಲೀಸ್ ಮೂವಿಗೆ ಇದೇ ಫಸ್ಟ್ ಟೈಮು ನಾನು ಹೋಗಿರೋದು. ಅಂದರೆ ಇವರೊಬ್ಬರೆಲ್ಲ ನಾವು ಕೂಡ ಅಷ್ಟೇ. ಯಾವತ್ತೂ ಕೂಡ ನಾವು ಚಲನಚಿತ್ರ ರಿಲೀಸ್ ಆದ ದಿನವೇ ಅದು ಬೆಳಗ್ಗೆ 6 ಎದ್ದು ಹೋಗಿ ನೋಡಿರೋಂಥ ಉದಾಹರಣೆಗಳು ನಮ್ಮ ಜೀವನದಲ್ಲಿ ಇಲ್ಲ. ಇದೇ ಫಸ್ಟ್ ಮೂವಿ. ಸೊ ನಮಗೂ ಏನೋ ಒಂದು ವಿಚಾರ ಇದೆ ಅಂದ್ಕೊಂಡು ಹೋದ್ವಿ, ಬಟ್ ನಮಗೇನು ವಿಚಾರ ಸಿಗಲಿಲ್ಲ ಸರ್. ಉಪೇಂದ್ರ ಅವರು ಸ್ಟಾರ್ಟಿಂಗ್ ಎಲ್ಲ ತೋರಿಸಿದ್ರು, ಏನೋ ಮಿದುಳು ಮೇಲ್ಗಡೆಯಿಂದ ಎಲ್ಲ ಫುಲ್ಲು ಝೂಮು, ಗ್ರಾಫಿಕ್ಕು ಎಲ್ಲ ತೋರಿಸಿದ್ರು. ಬಟ್ ಚಲನಚಿತ್ರ ಕೊನೆ ಅಂತ ಆದಾಗ ಪ್ರೇಕ್ಷಕರು ಭಾಳ ಜನ ನೋಡಿರೋದು, ಕೊನೆ ಅಂತ ಅನ್ನಿಸಿದಾಗ ಏನೂ ಇಲ್ಲ ಚಿತ್ರದಲ್ಲಿ, ಏನೇನು ಇಲ್ಲ ಅಂತ ಅನ್ನಿಸ್ತು. ಬಟ್ ಸರ್ ಒಬ್ಬರೇ ಅಲ್ಲ, ನಾವು ಕೂಡ ಅಷ್ಟೇ. ಮೊದಲ ದಿನ ರಿಲೀಸ್ ಆದ ಫಸ್ಟ್ ಶೋಗೆ ನಮ್ಮ ಜೀವನದಲ್ಲಿರ್ಬೋದು, ನಮ್ಮ ಇಷ್ಟು ದಿನ ಏನು ಚಲನಚಿತ್ರಗಳು ನೋಡ್ಕೊಂಡು ಬಂದಿರೋ ಇತಿಹಾಸದಲ್ಲಿ ನಾವು ಕೂಡ ಇದೇ ಮೊದಲನೇ ಬಾರಿ. ಸೊ ಆದ್ರೂ ಸರ್, ನಿಮಗೆ ಯಾಕೆ ಉಪೇಂದ್ರ ಅವ್ರ ಫಿಲಮ್ನೇ ಮೊದಲನೇ ದಿನ ಹೋಗಿ ನೋಡಬೇಕು, ಅಥವಾ ಅವರ ಕೆಲವೊಂದು ಟ್ರೈಲರ್ ಅಂತ ಬಿಟ್ಟರು, ವಾರ್ನರ್ ಅಂತ ಬಿಟ್ಟರು, ಅದೇನಾದ್ರೂ ನಿಮಗೆ ವಿಶೇಷತೆ ಕಾಣಿಸ್ತಾ? ಸೊ ನಾವು ನೋಡಿದಾಗಲೂ ಕೂಡ ಆ ಮೆದುಳನ್ನು ಭಾಳ ರೀತಿ ಎಲ್ಲರ ಒಂದು ಮೆದುಳಿದೆ, ನೀವು ಅವ್ರ ಆಲೋಚನೆ ಈ ರೀತಿ ಇದೆ ಅನ್ನೋ ಕೆಲವೊಂದು ಥಾಟ್ ನಿಮಗೆ ಬಂದಿತ್ತಾ, ಅಥವಾ ನೀವೇನು ಅದಕ್ಕೆ ಉಪೇಂದ್ರ ಅವ್ರ ಅಭಿಮಾನಿನ? ಹೇಗೆ, ಯಾವ ವಿಚಾರವಾಗಿ ನೀವು ಮೊದಲನೇ ಬಾರಿ ಫಿಲಮ್ ನೋಡ್ಬೇಕು ಅಂತ ಅನ್ನಿಸ್ತು? ನಾನಂತೂ ಅವರ ಒಂದು ಒಳ್ಳೆಯ ವಿಚಾರಗಳಿಗೆ ಅಭಿಮಾನಿ, ನಾನು ಉಪೇಂದ್ರಗೆ ಅಭಿಮಾನಿ ಅಲ್ಲ. ಅವರು ಹೇಳುವಂಥ ಒಳ್ಳೊಳ್ಳೆ ವಿಚಾರಗಳಿಗೆ ನಾನು ಖಂಡಿತ ಅಭಿಮಾನಿ. ಮತ್ತು ಅವರು ತಂದಿರೋಂಥ ಒಂದು ಪಕ್ಷ, ಉತ್ತಮ ಪ್ರಜಾಕೀಯ ಪಕ್ಷಕ್ಕೂ ನಾನು ಅಭಿಮಾನಿ. ಏಕೆಂದರೆ ಅದರಲ್ಲಿ ಒಳ್ಳೆ ವಿಚಾರವಂತಿಕೆ ಇದೆ, ಪ್ರಜ್ಞಾವಂತಿಕೆ ಇದೆ. ಮತ್ತು ಈ ವಾರ್ನರು ಮತ್ತು ಏನು ಆ ಹಾಡು ರೀಲ್ ಸಾಂಗ್ ಬಿಟ್ಟಿದ್ರು, ಮತ್ತು ಇನ್ನೊಂದು ಸಾಂಗ್ ಬಿಟ್ಟಿದ್ರು. ಸೊ ಇದನ್ನು ನೋಡಿ ನನಗೆ ಕುತೂಹಲ ಹೆಚ್ಚಾಯಿತು. ಇದರಲ್ಲಿ ಏನೋ ಒಂದು ಒಳ್ಳೆ ವಿಚಾರನ ಈ ಪ್ರಪಂಚಕ್ಕೆ ಸಾಮಾಜಿಕವಾಗಿ ತಿಳ್ಸಕ್ಕೆ ಬರ್ತಾ ಇದ್ದಾರೆ ಅನ್ನೋ ಕುತೂಹಲಕ್ಕೆ ನಾನು ಹೋಗಿ ಮೂವಿ ನೋಡಿದೆ. ಹೌದಾ? ಹೌದು. ಸೊ ನೀವು ಸೋಷಿಯಲ್ ಮೀಡಿಯಾ ಎಲ್ಲ ಗಮನಿಸ್ತೀರಲ್ವಾ? ಖಂಡಿತ ಗಮನಿಸ್ತೀನಿ. ಎಲ್ಲ ಕಡೆನೂ ತುಂಬ ಬರೀ ನನಗೆ ಉಪೇಂದ್ರ ಅವ್ರ ಸಾಂಗು, ಉಪೇಂದ್ರ ಅವ್ರ ವಿಚಾರಗಳು, ಉಪೇಂದ್ರ ಅವ್ರ ಪ್ರಜಾಕೀಯ ಬಿಟ್ಟರೆ ನನಗೆ ಜಾಸ್ತಿ ಹೆಚ್ಚಾಗಿ ಬೇರೆ ಏನೂ ಅಷ್ಟಾಗಿ ಕಾಣಿಸೋದಿಲ್ಲ. ನಿಮ್ಮ ಪ್ರಶ್ನೆ ಅಲ್ಲ, ಎಷ್ಟೋ ಜನ ರಸಿಕರದು ಕೂಡ, ಅವ್ರ ಅಭಿಮಾನಿಗಳು ಕೂಡ ಅದನ್ನು ನಾವು ಎಷ್ಟೋ ಕಡೆ ಕೇಳಿಸ್ಕೊಂಡಿದ್ದೀವಿ. ನಮ್ಮ ಬಾಸು ಚಿತ್ರ ಅಂತಂದರೆ ಏನೋ ಒಂದು ಎಂಟರ್ಟೈನ್ಮೆಂಟ್ ಇರುತ್ತೆ, ವಿಚಾರ ಇರುತ್ತೆ, ಹಾಗಾಗಿ ನಾವು ಫಿಲಮ್ ನೋಡೋಕೆ ಹೋಗ್ಬೇಕು ಅಂತ ಅಂದವರೆಲ್ಲ ಫಿಲಮಲ್ಲಿ ಏನೂ ಇಲ್ಲ, ಶೂನ್ಯ. ಸುಮ್ಮನೆ ದುಡ್ಡು ಬಂಡವಾಳ ಹಾಕಿ ಯಾರಿಗೆಲ್ಲ ಬಂಡವಾಳ ಹಾಕ್ಸ್ಬಿಟ್ಟು ಇವರು ಬರೀ ಹೆಸರು ಮಾಡೋಕ್ಕೋ ಅಥವಾ ಏನೋ ಮಾಡೋಕ್ಕೆ. ನಿಮಗೆ ರಿಯಾಲಿಟಿಗೆ ಕಾಣಿಸ್ತಾ ಪ್ರಜಾಕೀಯನೇ ಮಾಡಿದ್ದಾರೆ ಉಪೇಂದ್ರ ಅವರು UA ಫಿಲಮಲ್ಲಿ ಅಂತ? ನನಗೆ ಕಾಣಿಸ್ತು, ಅದ್ಭುತವಾಗಿ ಕಾಣಿಸ್ತು. ಪ್ರಜಾಕೀಯ ಮಾಡಲಿಲ್ಲ ಅಂತಂದರೆ ಏನಾಗುತ್ತೆ ಅನ್ನೋ ತೋರಿಸಿದ್ದಾರೆ ಅನ್ನೋ. ನಿಮ್ಮ ಪ್ರಕಾರ ಉಪೇಂದ್ರ ಅವರು ಬಂಡವಾಳ ಹಾಕಿ ಪ್ರಜಾಕೀಯ ಪ್ರಮೋಷನ್ ಮಾಡ್ತಾ ಇದ್ದಾರೆ. ನೀವೆಲ್ಲ ಕೇಳಿರ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ಪ್ರಜಾಕೀಯದಾರೆಲ್ಲ, ಉಪೇಂದ್ರ ಅವರು ಬರಬೇಕು, ಪ್ರಜಾಕೀಯನ ಹೇಳಬೇಕು, ಅವ್ರು ಬಂದು ನಿಂತ್ಕೊಂಡ್ರೆ ಪ್ರಜಾಕೀಯ ಬರುತ್ತೆ, ಅದನ್ನು ಈ ಫಿಲಮಲ್ಲಿ ತೋರಿಸಿದ್ದಾರೆ. ನಿಮ್ಮ ಪ್ರಕಾರ ನೀವೊಬ್ಬರು ಪ್ರಜಾಕೀಯನಾಗಿ ಅಥವಾ ಅಭಿಮಾನಿಯಾಗಿದ್ದರೆ ಉಪೇಂದ್ರ ಅವರ ವಿಚಾರಕ್ಕೆ ದಾರಿಗೆ ಇದಾಗಿರೋ ಗೊತ್ತಿಲ್ಲ, ನಿಮಗೆ ಅನಿಸ್ತಾ ಇದೆಯಾ? ನೋಡಿ, ಅದರಲ್ಲಿ ಬ್ರೈನಿಂದ ಸತ್ಯ ಅನ್ನೋ ಒಂದು ಕ್ಯಾರೆಕ್ಟ್ರು ಈಚೆ ಕಡೆ ಬರ್ತಾ ಇರ್ತಾರೆ. ಅವರು ನಾನು ಎಲ್ಲರನ್ನೂ ಕಾಪಾಡೋಣ ಅನ್ಕೋತಾರೆ.
ಆಮೇಲೆ ಇದರಲ್ಲಿ ಅಲ್ಲಿ ಆ ಒಂದು ಏನು ಉಪೇಂದ್ರ ಅವರು ಪ್ರತಿಯೊಂದು ಕಾಮಾಗಿ ಯೋಚನೆ ಮಾಡಿ ಈ ಪ್ರಪಂಚದ ಒಂದು ಇದಿಲ್ದೇನೆ ಕೂಲಾಗಿ ಯಾಕೆ ಈ ಒಂದು ನಾನು ಓಟ್ ಹಾಕಿದ್ಮೇಲೂ ನನಗೆ ಯಾಕೆ ನಾನು ಹೇಳಿದ ಕೆಲಸಗಳು ಆಗ್ತಾ ಇಲ್ಲ ಅನ್ನೋ ಒಂದು ಯೋಚನೆ ಮಾಡಿಕೊಂಡು ಈ ಥರ ಭೌತಿಕವಾಗಿ ಆಧ್ಯಾತ್ಮಿಕವಾಗಿ ಎರಡೂ ಅಲ್ಲಿ ತೋರಿಸಿದ್ದಾರೆ. ಅಲ್ಲಿ ಎಲ್ಲರೂ ಕಿರ್ಚ್ತಾ ಇರ್ತಾರೆ, ನಮ್ಮನ್ನು ಕಾಪಾಡಿ ಅಂತ ಇರ್ತಾರೆ. ಅಂದರೆ ಈ ಹೋರಾಟಗಳು, ಸಂಘ ಸಂಸ್ಥೆಗಳು, ರೋಡಲ್ಲಿ ಬಿದ್ದಿರೋದು, ಅದು ಇದು ಎಲ್ಲ ತನಗೆ ಈ ಥರ ಕಾಣಿಸ್ತು. ಏಕೆಂದರೆ ನಾವು ಪ್ರತಿ ದಿವಸ ನಮ್ಮ ರೋಡ್ ಸರಿ ಇಲ್ಲ, ಕುಡಿಯೋಕ್ಕೆ ನೀರಿಲ್ಲ, ನಂಗೆ ಸರಿಯಾದ ಆಸ್ಪತ್ರೆ ಇಲ್ಲ, ಸ್ಕೂಲ್ ಇಲ್ಲ, ಅದಿಲ್ಲ ಇದಿಲ್ಲ ಅಂತ ಬರೀ ಕಿರ್ಚಾಡ್ಕೊಂಡು ಕೂಗಾಡ್ಕೊಳೋ ಥರ ನನಗೆ ಕಾಣಿಸ್ತಲ್ಲಿ. ಆ ಮೆದುಳು ಒಳಗಡೆ ಅಲ್ಲಿ ಆ ಥರ ನೂರಾರು ಸಾವಿರಾರು ಜನ ಕೂಡಾಕಿರ್ತಾರೆ. ಅಂದರೆ ಎಲ್ಲರ ಮೆದುಳಲ್ಲಿ ಎಲ್ಲರೂ ನಮ್ಮ ತಲೆ ಒಳಗೆ ಆ ಥರ ಆಲೋಚನೆಗಳನ್ನು ತೆಗೆದುಹಾಕಿದ್ರೆ ನಿಜವಾದ ಸತ್ಯ ಅನ್ನೋದೇನಿದೆ ಜನಸಕ್ತಿದಂಗೆ ಕಾಣುತ್ತೆ. ಇಲ್ಲ ಅಂತಂದರೆ ಕಲಿಕೆ ಯಾವ ಥರ ನಿಮ್ಮ ಮೆದುಳೊಳಗೆ ಹುಟ್ಟುತ್ತೆ ಅಂತ ಹೇಳ್ತಾ ಇದ್ದೀರಾ. 100% ಕರೆಕ್ಟಾಗಿ ಹೇಳಿದ್ರೆ ಈ ಥರ ನಾವು ಪ್ರತಿಯೊಬ್ಬರೂ ನಮ್ಮೊಳಗಿರೋ ಸತ್ಯ ಅಂದರೆ ನಮ್ಗೆ ಈ ಥರ ಒಳ್ಳೆ ವಿಚಾರ ಬೇಕು, ಆ MLA ನಮಗೆ ಬೇಕು ಅಂತ ಗೊತ್ತಿದ್ರೂ ಆ ಸತ್ಯನ ಒಳಗಡೆ ಅಡಗಿಟ್ಟು ಕಲ್ಕಿ ಅನ್ನೋ ದುರಾಲೋಚನೆ ಅನ್ನೋ ಒಂದು ಆಲೋಚನೆನ ಹೊರಗಡೆ ತೊಗೊಂಬಂದು ಎಲೆಕ್ಷನ್ ಟೈಮಲ್ಲಿ ನಮ್ಮ ಓಟ್ನ ಮಾರ್ಕೊಂಡು ನಾವು ನಮ್ಮ ಕೈಯಲ್ಲಿ ಬೆಣ್ಣೆ ಇಟ್ಕೊಂಡು ಊರೆಲ್ಲ ಸುತ್ತಿದ್ರಂತೆ. ಹಾಗೆ ನಮ್ಮ ಬೆರಳು ಇರೋ ಅಂಥ ಓಟ್ನ ನಾವು ಮಾರ್ಕೊಂಡು ಆಮೇಲೆ ನಮ್ಗೆ ಅದು ಬೇಕು ಇದು ಬೇಕು ಅಂತಂದರೆ ನಮ್ಮ ಅಧಿಕಾರನ ಮಾರ್ಕೊಂಡು ಅದು ಬೇಕು ಇದು ಬೇಕು ಅನ್ನಂಗಿದ್ರೆ ಅದು ದೊಡ್ಡ ಮೂರ್ಖತನ ಅನ್ನೋದನ್ನು ತೋರಿಸಿದ್ದಾರೆ. ಅತಿ ಸೂಕ್ಷ್ಮವಾಗಿ ಲಾಸ್ಟ್ಗೆ ಫೈನಲ್ ಆಗಿ ಚಡ್ಡಿನೂ ಇಲ್ಲದೆ ಮಾಸ್ಕ್ ಹಾಕ್ಕೊಂಡು ಪಿಂಡಕ್ಕೋಸ್ಕರ ಕಿತ್ತಾಡೋ ಪರಿಸ್ಥಿತಿ ಬರೋದನ್ನು ಅದ್ಭುತವಾಗಿ ತೋರಿಸಿದ್ದಾರೆ. ಇಲ್ಲ, ನನ್ನ ಪ್ರಕಾರ ಕಲಿಕೆ ಮಾಡೋದೇ ಸರಿ ಅಂತ ಅನಿಸುತ್ತಲ್ಲ. ಯಾಕೆಂತಂದರೆ ಭಾಳಷ್ಟು ಜನ ಅಧಿಕಾರಕ್ಕೋಸ್ಕರ, ಆಸೆಗೋಸ್ಕರ, ಆಮಿಷಕ್ಕೋಸ್ಕರ ಏನು ಕೆಲಸ ಮಾಡ್ತಿದ್ದಾರೋ ಅವ್ರನ್ನ ಒಂದು ಕಡೆಯಿಂದ ನಿರ್ನಾಮ ಮಾಡಿದ್ರೆ ನಮ್ಮ ದೇಶನ ಏನು ನಮ್ಮ ಭೂತಾಯಿ ಅಥವಾ ನಮ್ಮ ಪರಿಸರನ ಎಷ್ಟು ನೀಟಾಗಿ ತೋರಿಸಿದಾರೋ ಅದನ್ನೆಲ್ಲ ಉಳಿಸ್ಬೋದು. ನಾನು ಸತ್ಯವಂತನಾಗಿ ನನ್ನ ಕೈಲಿ ಏನೂ ಆಗಲ್ಲ ಅಂತಂದರೆ ಏನಪ್ಪ ಅಂತಂದರೆ ಅಸಹಾಯಕನಾಗಿ ನಾನು ಬರೀ ಸತ್ಯನೇ ಹೇಳ್ಕೊಂಡು ಹೋಗ್ತೀನಿ ಅಂತಂದರೆ ಒಂದು ದಿವಸ ಸತ್ಯನ ಸಾಹಿತ್ಯ ಅನ್ನೋದನ್ನು ಕೂಡ ತೋರಿಸಿದ್ದಾರೆ. ಹೌದು. ಸೊ ಹಾಗಾದ್ರೆ ನಿಮ್ಮ ಪ್ರಕಾರ ಸತ್ಯವಾಗಿ ಇರಬೇಕಾ ಅಥವಾ ಕಲಿಕೆ ಆಗಿರಬೇಕಾ? ಪ್ರಜೆಯಾಗಿ ಒಬ್ಬ ವ್ಯಕ್ತಿಯಾಗಿ ಸತ್ಯವಾಗಿ ಇರಬೇಕು, ವಿಚಾರವಂತನಾಗಬೇಕು, ಪ್ರಜ್ಞಾವಂತನಾಗಿ ಆಲೋಚನೆ ಮಾಡಿ ನಾನು ವೋಟ್ ಹಾಕ್ತಾ ಇರೋ ವ್ಯಕ್ತಿ ನನ್ನ ಕೆಲಸಗಾರ ಅಂತ ತಿಳ್ಕೊಂಡು ನಾನು ಜವಾಬ್ದಾರಿ ತೊಗೊಂಡು ಅವನ ಹತ್ರ ಕೆಲಸ ಮಾಡಿಸ್ಕೊಂಡಾಗ ಮಾತ್ರ ಇಲ್ಲಿ ಕಲ್ಕಿನೂ ಇಲ್ಲ, ಈ ಕಡೆ ಸತ್ಯನೂ ಎರಡಕ್ಕೂ ಮಧ್ಯೆ ನಿಂತ್ಕೊಂಡು ನಾವು ಈ ನಿಜವಾದ ಸತ್ಯನ ಅರ್ಥಕೋಬೇಕಾಗಿರೋದೇನೆ ಒಂದು ಒಳ್ಳೆ ವಿಚಾರ ಧಾರೆಯಾಗಿ ಬರಬೇಕು ಅನ್ನೋದು ನನಗೆ ಆಲೋಚನೆ ಬಂತು ಸಿನಿಮಾ ನೋಡ್ತಾ. ಸೊ ಸ್ನೇಹಿತರೆ, ನಿಮ್ಮ ಕಡೆಯಿಂದ ಇನ್ನೊಂದು ಪ್ರಶ್ನೆ ನೋಡೋಣ, ನಿಮ್ಗೆ ಈ ಪ್ರಶ್ನೆ ಹುಟ್ಟಿರ್ಬೋದು. ಸೊ ಒಂದು ಫಸ್ಟಾರ್ಧದಲ್ಲಿ ತುಂಬ ಚೆನ್ನಾಗಿರ್ತಾರೆ, ಸತ್ಯವಾಗಿರ್ತಾರೆ. ಆ ಸತ್ಯ ಬಂದ ಅಂದ ತಕ್ಷಣವೇ ನಮ್ಮ ಈಗೇನು ಫುಡ್ ಡೆಲಿವರಿ ಇರ್ಬೋದು, ಹೆಲ್ಪ್ ಲೈನ್ಗಳು ಇರ್ಬೋದು, ಮತ್ತೊಂದು ಮಗದನ್ನೆಲ್ಲ ತುಂಬ ಸುಂದರವಾಗಿ ತೋರಿಸ್ತಾರೆ. ಅದು ಯಾವ ಕಾಲ? ಸತ್ಯಯುಗನ ಅಥವಾ ಯಾವ ಕಾಲ? ಅಥವಾ ಕಲಿಕೆ ಬಂದ ಮೇಲೆ ಕಲಿಯುಗನ? ಸೊ ಇದು ಎರಡು ಪ್ರಶ್ನೆ ಇದೆ ನನ್ನಲ್ಲಿ ಎರಡು ಪ್ರಶ್ನೆ ಇದೆ. ಸತ್ಯವಾಗಿ ಇದ್ದಿದ್ದರೆ ಯಾವುದು ಕೂಡ ಏನೂ ಆಗ್ತಾ ಇರಲಿಲ್ಲ ಸಮಸ್ಯೆ. ಅಲ್ಲಿ ಒಂದು ಹುಟ್ಟಕ್ಕೆ ಒಂದು ಸಮಸ್ಯೆ ಏನೋ ಒಂದು ಬರುತ್ತೆ, ಒಂದು ಕಾರಣ ಬರುತ್ತೆ, ಮೂಲ ಕಾರಣ. ಅದನ್ನು ನೀವೇನಾದ್ರು ಅಬ್ಸರ್ವ್ ಮಾಡಿದ್ದೀರಾ? ಸತ್ಯಯುಗ ಅನ್ನೋದು ಕ್ಲೋಸ್ ಆಗಿ, ಸತ್ಯ ಅನ್ನೋ ಒಂದು ಕ್ಯಾರೆಕ್ಟರ್ ಕ್ಲೋಸ್ ಆಗಿ ಕಲಿಕೆಯನ್ನು ಥರ ಬರಬೇಕು ಅಂದಾಗ ಅಲ್ಲೊಂದು ಮೂಲಭೂತವಾಗಿ ಏನೋ ಒಂದು ದೊಡ್ಡದಾದ ಪ್ರಶ್ನೆ ಉಟ್ಕೋಬೇಕಲ್ಲೇ, ಒಂದು ಸಮಸ್ಯೆ ಉಟ್ಕೋಬೇಕು. ಆ ಸಮಸ್ಯೆ ಏನು ಅಂತ ನೀವು ಫಿಲಮಲ್ಲಿ ಅಥವಾ ಸಾಮಾಜಿಕವಾಗಿ ನಮ್ಮ ಪರಿಸರದಲ್ಲಿ ನೀವೇನು ಗಮನಿಸಿದ್ದೀರಾ? ಖಂಡಿತ. ನೋಡಿ, ನಮ್ಮ ರಾಜಕೀಯ ನಾಯಕರುಗಳು ಸ್ಟಾರ್ಟಿಂಗಲ್ಲಿ ಟೆಕ್ನಾಲಜಿ ಮೂಲಕ ಪ್ರತಿಯೊಂದ್ರ ಮೂಲಕನೂ ಎಲ್ರಿಗೂ ಸಮಾಜ ಸೇವೆ ಅಂತ ಮಾಡ್ತಿರ್ತಾರೆ. ಸಮಾಜ ಸೇವೆ ಅಂತ ಮಾಡಿ ಆಮೇಲೆ ಅವ್ರಿಗೆ ನಾವೆಲ್ಲರೂ ಅವ್ರ ಕೈಗೆ ಅಧಿಕಾರ ಕೊಟ್ಬಿಡ್ತೀವಿ. ಓಟ್ ಹಾಕ್ಬಿಟ್ಟು ನಮ್ಮ ಓಟ್ ಹಾಕಿ ಅವ್ರ ಕೈಗೆ ಅಧಿಕಾರ ಕೊಡ್ತೀವಿ. ಅಧಿಕಾರ ಕೊಟ್ಟ ಮೇಲೆ ಅವಾಗ ಅವನು ಸತ್ಯವಂತನಾಗಿ ಇಲ್ಲದೇನೆ ಕಲ್ಕಿ ಅವತಾರದಲ್ಲಿ ನಡ್ಕೋತಾನೆ. ನಾವು ಆಯ್ಕೆ ಮಾಡ್ತಕ್ಕಂಥ ನಮ್ಮ ನಾಯಕರು ಮೊದಲು ಸತ್ಯಯುಗದಲ್ಲಿದ್ದು ನನಗೆ ಅಧಿಕಾರ ಅಂತ ಅಲ್ಲ, ನಾನು ಸತ್ಯವಂತ, ನಾನು ಸತ್ಯ ಅಂತ ಹೇಳಿ ಪ್ರತಿಯೊಬ್ಬರಿಗೂ ಏನೇನು ಬೇಕೋ, ಎಲ್ಲೋ ಅಜ್ಜಿಗೆ ಏನೋ ಮೆಡಿಸಿನ್ ಬೇಕು ಅಂತ ಕಳಿಸ್ತಾರೆ, ಎಲ್ಲೋ ಯಾರಿಗೋ ಡೈಪರ್ ಬೇಕು ಅಂತ